ಇನ್ನು ಧಾರವಾಡದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯೋರ್ವಳನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹತ್ಯೆ ಮಾಡಿ ಮೃತದೇಹವನ್ನ ಬೇರೆ ಕಡೆಗೆ ತಂದು ಬಿಸಾಡಿದ್ದಾರೆ ಅನ್ನುವಂಥ ಶಂಕೆ. ಅಂದ್ರೆ ಹತ್ಯೆ ಮಾಡಿರೋದೇ ಎಲ್ಲೋ, ಬಿಸಾಕಿರುವಂತ ಜಾಗ ಮತ್ತೆಲ್ಲೋ ಅಂತ. ಯಾರು ಆ ಯುವತಿ? 19 ವರ್ಷದ ಜುಕಿಯಾ ಮುಲ್ಲಾ ಹತ್ಯೆಯಾದಂತ ಯುವತಿ. ಮನಸೂರು ರಸ್ತೆಯ ವಿನಯ್ ಡೈರಿ ಬಳಿ ಶವ ಪತ್ತೆಯಾಗಿದೆ. ಧಾರವಾಡದ ಗಾಂಧಿ ಚೌಕ ನಿವಾಸಿ ಅಂತ ತಿಳಿದು ಬರ್ತಾ ಇದೆ ಕೂಡ. ಜಕಿಯಾ ಮುಲ್ಲಾ ಆಕೆ ಧಾರವಾಡದ ಗಾಂಧಿ ಚೌಕ ನಿವಾಸಿ, 19 ವರ್ಷ ಪ್ರಾಯ, ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿದ್ದಾರೆ ಜಕಿಯಾ. ನಿನ್ನೆ ಕೆಲಸ ಕೇಳೋಕೆ ಹೋಗೋದಾಗಿ ಹೇಳಿ ಮನೆಯಿಂದ ಹೊರಟಿದ್ದಾರೆ. ನಿನ್ನೆ ಮನೆಯಿಂದ ಹೊರಟಂತವರು ಪತ್ತೆ ಇಲ್ಲ. ಇವತ್ತು ನೋಡಿದ್ರೆ ಶವವಾಗಿ ಪತ್ತೆಯಾಗಿದೆ. ಬೇರೆ ಕಡೆ ಹತ್ಯೆ ಮಾಡಿ ಶವ ತಂದು ಬಿಸಾಕಿದ್ದಾರೆ ಅನ್ನೋದು ಶಂಕೆ. ಸಿವಿಲ್ ಆಸ್ಪತ್ರೆಗೆ, ಧಾರವಾಡ ಸಿವಿಲ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಸುಕೋ ಟೀಮ್ ಈಗ ಶವಾಗಾರಕ್ಕೂ ಆಗಮಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಶವಾಗಾರದ ಮುಂದೆ ಕುಟುಂಬಸ್ಥರೆಲ್ಲ ಜಮಾಯಿಸಿದ್ದಾರೆ. ಧಾರವಾಡ ಗ್ರಾಮೀಣ ಹಾಗೆ ವಿದ್ಯಾಗಿರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4 ಗಂಟೆ ಮನೇಲಿಂದ ಹೋಗಿದ್ದವರು. 4 ಗಂಟೆ ಹೋದ ನಂತರ ಸಾಯಂಕಾಲ ಲೇಟ್ ಆದ್ಕೊಳ್ಳಿ, ಯಾಕೆ ಬಂದಿಲ್ಲ ಅಂತ ಹೇಳಿ ಅವ್ರ ತಂದೆಯವರು ಚೌಕಾಶಿ ಮಾಡಿ ಸ್ಟೇಷನ್ದಲ್ಲಿ ಹೋಗಿ ಇಂಟಿಮೇಷನ್ನು ಕೊಟ್ಟರು, ಮಗಳು ಹೋದವ್ರು ಬಂದಿಲ್ಲ ಅಂತ ಹೇಳಿ. ಟೌನ್ ಸ್ಟೇಷನ್ದಲ್ಲಿ ಮೊದಲು ಹೋಗಿ ಕೊಟ್ರು, ಯಾಕಂದ್ರೆ ಅವರು ಗಾಂಧಿ ಚೌಕ್ನಲ್ಲಿ ನಿವಾಸ್ತಾರಲ್ಲಿ. ಸೊ ಅದರಲ್ಲಿಂದ ಅವರು ಹೋಗಿ ಫಸ್ಟ್ ಟೌನಿಗೆ ಹೇಳಿದ್ರು ಅವರು. ನಂತರ ಏನಾಯಿತು, ಅಲ್ಲಿಂದ ಲೊಕೇಶನ್ ಏನೋ ಟ್ರೇಸ್ ಮಾಡಿ ಅಲ್ಲಿ ವಿನಯ್ ಕುಲಕರ್ಣಿ ಅವರ ಡೈರಿ ಹತ್ರ ಅಲ್ಲಿದೆ ಅಂಥೇಳಿ ರಾತ್ರಿ ಇವರೆಲ್ಲ ಅವ್ರ ತಂದೆ ಅವ್ರಿಗೆ ಸಂಬಂಧಪಟ್ಟವ್ರು ಹೋಗಿ ಹುಡುಕಿ ಬಂದರು ಅವರು. ಬಟ್ ಅವ್ರಿಗೆ ಸಿಗಲಿಲ್ಲ. ಬೆಳಿಗ್ಗೆ ಈ ಥರ ಆಗಿದೆ ಅಂಥೇಳಿ ನಮಗೆ ಇದು ಘಟನೆ ಕಂಡಿಗೆ ಬಂತು. ಅವ್ರು ಏನು ಮಾಡಿದ್ದಾರೆ ಅಂಥೇಳಿ ಇನ್ನೂ ಅದ್ರ ಬಗ್ಗೆ ತನಿಖೆ ಆಗಬೇಕು, ಏನು ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಶಾಕ್ನಲ್ಲಿದ್ದೇವೆ. ತಂದೆನೂ ಪಾಪ ಅವರು ಅವರು ಏನೂ ಅವ್ರಿಗಂತ ಎಲ್ಲ ಇದನ್ನು ಮಾಡಿ ಏನೂ ಅವ್ರಿಗೂ ಗೊತ್ತೂ ಇಲ್ಲ. ಇನ್ನೋಸೆಂಟ್ ಜನ ಅವರೆಲ್ಲ. ಸೊ ಅವರೆಲ್ಲ ಅವರು ಶಾಕ್ನಲ್ಲಿದ್ದಾರೆ, ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಇವರು ಕಮಿಷನರ್ ಸಾಹೇಬರು ಕೂಡ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿತ್ತಲ್ಲಿ. ಸಾಹೇಬ್ರ ಹತ್ರನೂ ನಾವು ಕನ್ವಿನ್ಸ್ ಮಾಡಿದ್ದೀವಿ, ಏನು ಯಾರ ಬಗ್ಗೆ ತಪ್ಪಿಸ್ತಿದ್ದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಇಂಥ ರಾಕ್ಷಸರಿಗೆ ಇಲ್ಲಿ ಓಪನ್ ಆಗಿ ಅಡ್ಡಾಡಲಿಕ್ಕೆ ಬಿಡಬಾರ್ದು ಅಂಥೇಳಿ ನಾವು ಕಮಿಷನರ್ ಸಾಹೇಬ್ರ ಹತ್ರ ನಾವು ಮನವಿನೂ ಮಾಡ್ಕೊಂಡಿದ್ವಿ. ನಮ್ಮ 5 ಮಗಳಕ್ಕೆ ಭಾಳ ಸೂಕ್ಷ್ಮ, ಈಗ ಪ್ಯಾರಾಮೆಡಿಕಲ್ ಓದ್ಲಿಕ್ಕತ್ತಿದ್ಲಕ್ಕಿ ಮುಗಿಸಿದ್ಲ. ಅಷ್ಟು ಏನಿದೆ ಏನು ನಮ್ಗೆ ಗೊತ್ತಾಗಿಲ್ಲ ಏನನ್ನೋ ವಿಷಯ. ಯಾರು ತೊಗೊಂಡು ಹೋಗಿ ಹಿಂಗೆ ಮಾಡ್ಯಾರ ಅನ್ನೋದು ಅವ್ರಿಗೆ ಕಠಿಣ ಆಗಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ನಿಮ್ಮ ಪ್ರೆಸ್ ಮುಖಾಂತರ ಕಮಿಷ್ನರ್ಗೆ ನಾನು ಮನವಿ ಮಾಡ್ಕೋತೀನಿ, ಇಂಥ ವಿಷಯ ನಮ್ಮ ಧಾರವಾಡ ಹುಬ್ಳಿಯಲ್ಲಿ ಎಂದೂ ಆಗಬಾರ್ದು. ಆಗ್ಲಿಲ್ಲ ಈ ಪ್ರತಿ ಸಲ ಆಗ್ಲಿಕ್ಕತ್ತೈತಿ. ನಡು ಚರಾಯದಲ್ಲಿ ತಂದಂಥ ಅವ್ರಿಗೆ ಶಿಕ್ಷೆ ಕೊಟ್ರೆ ಒಳ್ಳೇದು. ನಮ್ಮ ಹೆಣ್ಮಕ್ಳು ಹೆಂಗೆ ಇದು ಮಾಡ್ಬೇಕ್ರಿ, ಈಗಿದೆ ಎಲ್ಲ ಜೀವ ಹೆಂಗೆ ಮಾಡ್ಬೇಕು ನಾವು. ಇನ್ನು ಹೆಣ್ಮಕ್ಳು ಅಂದ್ರೆ ಹಂಗೆ ಸಾಕಿರಂಗಿಲ್ಲ ಅಲ್ಲ.